ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾ ಮಾಡ್ತಿರೋ ರೆಸಿಪಿ ಏನಂತಂದ್ರೆ ಮಸಾಲೆ ಶೇಂಗಾ. ಯಾವ ಥರ ಇರಬೇಕಂದ್ರೆ ಇವು ನಾರ್ಮಲಾಗಿ ನಾವು ಹುರ್ಕೊಂಡಿರ್ತೀವಲ್ಲ ಶೇಂಗಾ ಆ ಥರ ಹುರ್ಕೊಂಡಿರ್ಬೇಕು. ಇನ್ನೊಂದು ಏನಂದರೆ ಮಕ್ಕಳಿಗೆ ಈ ಥರ ಪಟನ್ದಾಗ ಹಾಕಿಕೊಟ್ರೆ ತುಂಬ ಇಷ್ಟಪಡ್ತಾರೆ ಅವರು. ಏನು ಎಲ್ಲಂದರೆ ಚೆಲ್ಲಾಡೋದಾಗಲಿ ಈ ಥರ ಏನೂ ಮಾಡೋದಿಲ್ಲ ಅವರು. ಈಗ ಹಾಳೆ ಒಳಗೆ ಹಾಕ್ಕೊಟ್ರೆ ಚೆಲ್ಲಾಡೋದು ಅದು ಮಾಡ್ಕೊತಾರಲ್ಲ, ಹಾಗೆ ಈ ಪಟನ್ದಾಗ ಹಾಕ್ಕೊಟ್ರೆ ಚೆಲ್ಲಾಡೋದಿಲ್ಲ ಅವರು. ಸ್ವಲ್ಪ ಶೇಂಗಾ ಹುರ್ಕೊಂಡು ಯಾವ ಥರ ಹುರ್ಕೊಂಡಿರ್ತೀವಲ್ಲ ಆ ಥರ ಹುರ್ಕೊಂಡಿದ್ದೀನಿ ಅವನ್ನ. ಇದಕ್ಕೆ ಒಂದು ಸ್ವಲ್ಪ ಅರಶಿನ ಹಾಕ್ಕೊಂಡಿದ್ದೀನಿ. ಅರಶಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದನ್ನ. ಈ ಥರ ಹುರ್ಕೊಂಡಿರ್ಬೇಕು. ಇದಕ್ಕೆ ಒಂದು ಸ್ವಲ್ಪ ನೀರು ಚಿಮ್ಕಿಸ್ತೀನಿ. ನೀರು ಚಿಮ್ಕಿಸಿ ಸ್ವಲ್ಪ ಉಪ್ಪು ಹಾಕ್ತೀನಿ. ಆಮೇಲೆ ಇದಕ್ಕೆ ಸಾಂಬಾರು ಪೌಡ್ರ್ ಅಥವಾ ಬೇರೆ ಯಾವ್ದಾರ ಪೌಡರ್ ಇದ್ರೆ ಅದನ್ನ ಹಾಕಬೇಕು. ಮತ್ತು ಏನು ಸ್ವಲ್ಪ ಖಾರದ ಪುಡಿ ಹಾಕಬೇಕು. ಹಾಕಿ ಒಂದು 2 ನಿಮಿಷ ಏನು ಮಾಡ್ಬೇಕಂದ್ರೆ ಫ್ರೈ ಮಾಡಬೇಕು. ನೀರು ಚುಮ್ಕಿಸಿದ್ರೆ ಹಿಂಗೆ ಕಚ್ ಅನ್ನೋದು ಆ ಥರ ಏನೂ ಆಗೋದಿಲ್ಲ. 2 ನಿಮಿಷ ಬಿಟ್ಟು ಫ್ರೈ ಮಾಡ್ತೀವಲ್ಲ ಆವಾಗ ಅವು ಏನಾಗ್ತದೆ ನಾರ್ಮಲ್ ಯಾವ ಥರ ಕುರುಕುರು ಅಂತಿದ್ದಾವಲ್ಲ ಅದೇ ಥರ ಆಗಿರ್ತಾವೆ ಅವು. ನೀವು ಟ್ರೈ ಮಾಡಿ ನೋಡಿರಿ. ಸಾಯಂಕಾಲ ಚೆನ್ನಾಗಿ ಆಗ್ತಾವೆ ಟೀ ಜೊತೆ ಅಥವಾ ಟ್ರೈನ್ ಒಳಗೆ ಹೋಗುವಾಗ ಟೈಮ್ ಪಾಸ್ಗೆ ಆವಾಗ ತೊಗೊಂಡು ಹೋಗ್ಬೋದು ಇವನ್ನ. ಈ ಥರ ಆಗ್ಬೇಕವು, ಚೆನ್ನಾಗಾಗಿರ್ತಾವೆ. ಈ ಥರ ಪಟ್ಟಣದಾಗ ಹಾಕಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನಾವು ಸಣ್ಣವರಿದ್ದಾಗ ನಮ್ಮ ಮಮ್ಮಿ ಅಥವಾ ಅಜ್ಜಿ ಇದೇ ಥರ ನಮ್ಗೆ ಹಾಕ್ಕೊಡ್ತಾಯಿದ್ರು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಕಮೆಂಟ್ ಮಾಡಿ.